ಹಾಗೆ ಪೂಜೆನೆಲ್ಲ ಮುಗಿಸಿ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಂಡು ಒಬ್ಬರು ಮುಖ ಒಬ್ಬರು ನೋಡಿಕೊಂಡು ದೇವ್ ಮತ್ತು ಸಾನ್ವಿ ದೇವರಿಗೆ ಮಂಗಳಾರತಿ ನೀಡಿ ದೇವರಿಗೆ ಹಚ್ಚಿದ ನಂತರ ದೇವ್ಗೆ ಆ ಮಂಗಳಾರತಿ ನೀಡಿ ಹೊರಗೆ ಹೋಗಿ ರಾಘವರೆಡ್ಡಿ ಅವರಿಗೂ ಮತ್ತು ಉಳಿದ ಕೆಲಸದವ್ರಿಗೂ ನೀಡಿ ತಾನು ತೆಗೆದುಕೊಳ್ತಾ ಕೂಡಲೇ ತಿಂಡಿ ರೆಡಿ ಮಾಡ್ತೀನಿ ತಾತಯ್ಯ 5 ನಿಮಿಷ ಸಮಯ ಕೊಡಿ ಅಂತ ಕಿಚನ್ ಒಳಗೆ ಹೋಗ್ತಿದ್ರೆ ದೇವ್ ಅವಳ ಕೈಯನ್ನು ಹಿಡಿದು ತಡೆದು ಸೀರಿಯಸ್ ಆಗಿ ನೋಡ್ದ. ಸಾನ್ವಿ ಕೊಟ್ಟು ನೋಡ್ತಾ ಭಯದಿಂದ ದೇವ್ ಕಡೆ ನೋಡ್ತಿದ್ರೆ ದೇವ್ ಸೀರಿಯಸ್ ಆಗಿ ಕೆಲಸದವ್ರನ್ನ ಹೊರಗೆ ಹೋಗೋದಕ್ಕೆ ಹೇಳಿ ಸಾನ್ವಿ ಜೊತೆ ತಾನು ಹೊರಗೆ ಬಂದ ನಂತರ ಎಷ್ಟು ಬಾರಿ ಹೇಳಿದ್ರು ನಿನ್ನ ನಡವಳಿಕೆ ಮಾತ್ರ ಬದಲಾಯಿಸ್ಕೊಳ್ಬೇಡ, ಹೀಗೆ ಇರು, ನನ್ನ ಕೈಯಿಂದ ದಿನ ಪೆಡ್ ತಿಂದು ಇರು ಅಂತ ಗಂಭೀರವಾದ ಧ್ವನಿಯಲ್ಲಿ ಹೇಳಿ ರಾಘವರೆಡ್ಡಿ ಅವರೊಂದಿಗೆ ತಾತ ನಾನು ಜಾಗಿಂಗ್ ಹೋಗ್ತಿದ್ದೆ, ನೀನು ಜಾಯ್ನ್ ಆಗ್ತೀಯಾ ಅಂತ ಕೇಳ್ದ. ಇಲ್ಲ ದೇವ್ ನೀನು ಹೋಗ್ಬಾ, ಹೆಚ್ಚು ದೂರ ಹೋಗಬೇಡ ಅಂತ ಹೇಳಿ ದೇವ್ನನ್ನು ಕಳಿಸಿದ ನಂತರ ರಾಘವರೆಡ್ಡಿಯವರ ಮುಖ ಸಣ್ಣದು ಮಾಡ್ಕೊಂಡಿದ್ದು ಸಾನ್ವಿಯನ್ನು ನೋಡಿ ಅರ್ಥ ಮಾಡ್ಕೋ ಸಾನ್ವಿ, ನೀನು ಹೀಗೆ ಸಣ್ಣ ಪುಟ್ಟ ಕೆಲಸ ಮಾಡೋದು ಕೂಡ ಅವನಿಗೆ ಇಷ್ಟ ಇಲ್ಲ, ಅದಕ್ಕೆ ಹಾಗೆ ಕೇಳ್ದ. ನಿನ್ಗೆ ಯಾಕೆ ಬೇಕು ಈ ಕೆಲಸಗಳೆಲ್ಲ ಹೇಳು, ಹ್ಯಾಪಿಯಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಕೂರು, ನಿನ್ನ ಕಾಲು ಹತ್ರ ಕೆಲವು ಬರುತ್ತೆ ಅಂದರು ಅವಳ ತಲೆ ಮೇಲೆ ಕೈ ಇಟ್ಟು. ಅದೆಲ್ಲ ತಾತಯ್ಯ ಅವರೇ, ಈಗ ನಾನೇನಂದು ಇಂಥವ್ರಿಗೆ ಅಷ್ಟೊಂದು ಕೋಪ ಬಂತು ಹೇಳಿ, ನಿನ್ನೆಯಿಂದ ಇಷ್ಟೇ, ನನಗಂತೂ ತುಂಬ ಭಯ ಆಗ್ತಿದೆ, ಅರ್ಚ್ತಾನೇ ಇದ್ದಾರೆ, ನಾನೇನು ಮಾಡಿದೆ, ನನ್ನವ್ರಿಗಾಗಿ ಅಡುಗೆ ಮಾಡ್ಬೇಕು ಅಂದ್ಕೊಂಡೆ, ಅದು ಕೂಡ ತಪ್ಪ, ದೇವರಿಗೆ ನೈವೇದ್ಯ ಕೂಡ ತಯಾರು ಮಾಡಬೇಕು, ಅದ್ರ ಜೊತೆ ನಿಮ್ಗೆ ಇಷ್ಟವಾದ ತಿಂಡಿ ರೆಡಿ ಮಾಡಿ ನನ್ನ ಕೈ ಅಡುಗೆ ರುಚಿ ತೋರಿಸೋಣ ಅಂದ್ಕೊಂಡೆ ಅಷ್ಟೇ ಹೊರತು ಎಲ್ಲರ ಮುಂದೆ ನಿಮ್ಮನ್ನು ಕಡಿಮೆ ಮಾಡಬೇಕಂತ ಅಲ್ಲ ತಾತಯ್ಯ ಅಂತ ಕಣ್ಣೀರು ತುಂಬಿದ ಧ್ವನಿಯಲ್ಲಂದ್ಲು. ಸರಿ ನೀನು ಅಳ್ಬೇಡ, ಈಗ ನೀನು ತಿಂಡಿ ತಯಾರು ಮಾಡಬೇಕಷ್ಟೇ ತಾನೇ, ಇನ್ನು ಮುಂದೆ ನಿನಗೆ ಇಷ್ಟ ಬಂದಂತ ನಡೆಯೋ ಹಾಗೆ ಮಾಡ್ತೀನಿ ಅಂತ ಕಿಚನ್ನಲ್ಲಿದ್ದು ಕೆಲಸದವ್ರನ್ನೆಲ್ಲ ಹೊರಗೆ ಕಳಿಸಿ ತಾನು ಹೇಳುವವರೆಗೂ ಒಳಗಡೆ ಬರಬೇಡ ಅಂತ ವಯಸ್ಸಾದ ಒಬ್ಬ ಮಹಿಳೆಯನ್ನು ಮಾತ್ರ ಸಾನ್ವಿಗೆ ಸಹಾಯಕ್ಕಿಟ್ಟು ಹೆಚ್ಚಾಗಿ ಮಾಡಬೇಡ, ಬರೀ 2 ಥರ ತಿಂಡಿ ತಯಾರು ಮಾಡು, ಅದಕ್ಕಿಂತ ಹೆಚ್ಚು ನಾವು ತಿನ್ನಲ್ಲ ಅಂತ ಹೇಳಿ ರಾಘವರೆಡ್ಡಿ ಅವ್ರು ಹೋಗ್ತಾ ಬೇಗ ತಯಾರು ಮಾಡಿ ಸಾನ್ವಿ, ಅವನು ಬಂದರೆ ಮತ್ತೆ ಏನಾದರೂ ಒಂದು ಬೇಸರ ಪಡಿಸ್ತಾನೆ ಅಂತ ಹೇಳಿ ರಾಘವರೆಡ್ಡಿ ಅವರು ಒಳಗಡೆ ಹೊರಟೋದ್ರು. ಸಾನ್ವಿ ಹುಷಾರಾಗಿ ಕಿಚನ್ ಒಳಗಡೆ ಹೋಗಿ ತನಗೆ ತಿಳಿದ ಹಾಕಿ ಪೂರಿ ಅದರ ಜೊತೆ ಆಲೂ ಕುರ್ಮಾ ಮಾಡಿ ಇನ್ನೊಂದು ತಿಂಡಿ ವಡೆ ಮಾಡಲು ರಾಘವರೆಡ್ಡಿಯವ್ರ ಮಾತು ಕೇಳ್ತಿದ್ದು. ದೋಸೆ ಮತ್ತು ಇಡ್ಲಿ ಕೂಡ ಹಾಕಿ ವಡೆ, ದೋಸೆ ಹಾಗೂ ಇಡ್ಲಿ ಕೊಬ್ಬರಿ ಚಟ್ನಿಯೊಂದಿಗೆ ಶುಂಠಿ ಚಟ್ನಿ ಕೂಡ ತಯಾರು ಮಾಡಿ ಅವುಗಳಿಗಿಂತ ಮುಂಚಿತವಾಗಿ ನೈವೇದ್ಯಕ್ಕೆ ಕ್ಯಾರೆಟ್ ಹಲ್ವಾ ಮಾಡಿ ದೇವರ ಹತ್ರ ಇಟ್ಟು ಕಣ್ಣು ಮುಚ್ಕೊಂಡು, ಸ್ವಾಮಿ ಈ ಕುಟುಂಬ ಎಲ್ಲ ಚೆನ್ನಾಗಿರುವಂತ ಮಾಡಪ್ಪ, 100 ವರ್ಷ ಇವರು ಸಂತೋಷವಾಗಿರಬೇಕಪ್ಪ ಅಂತ ಬೇಡ್ಕೊಂಡು ಕೆಲಸದವಳು ದೇವ್ ಬರೋ ಸಮಯ ಆಯಿತು ಅಂತ ಹೇಳಿದ್ದೆ ತಡ ಅಲ್ಲಿಂದ ಓಡುವಂತೆ ತನ್ನ ರೂಮ್ ಒಳಗೆ ಹೊರಟೋದ್ಲು. ಮತ್ತೆಲ್ಲಾದರೂ ಬೈತಾನೋ ಏನೋ ಅಂತ. ಹಾಗೆ ತಾನು ರೂಮ್ ಒಳಗೆ ಹೋಗೋದು ಹೀಗೆ ದೇವ್ ಮನೆಗೆ ಬಂದು ತನ್ನ ಶೂಸ್ ಬಿಚ್ಚಿದ ಒಳಗಡೆ ಹೆಜ್ಜೆ ಇಟ್ಟು ಎಲ್ಲೂ ಸಾನ್ವಿ ಕಾಣಿಸ್ತೇ ಇರೋದು ನೋಡಿ ಒಳ್ಳೆಯದು ಹೇಳಿ ಮಾತು ಕೇಳಿದಾಳೆ ಅಂದ್ಕೊಂಡು ರೂಮ್ ಒಳಗೆ ಹೋಗುವಷ್ಟರಲ್ಲಿ ಸಾನ್ವಿ ಮತ್ತೆ ಬೆವರಿನಿಂದ ತುಂಬಿದ ತನ್ನ ದೇಹವನ್ನು ನೋಡಿದ್ರೆ ದೇವೇನಾದರೂ ಅಂತಾನೆ, ಇಲ್ದಿದ್ರೆ ತಾನು ಕೆಲಸ ಮಾಡಿದಾನೆ ಅಂತ ಊಹಿಸಿ ಬೈತಾನೇನೋ ಅಂದ್ಕೊಂಡು ಫ್ರೆಶ್ ಆಗೋದಕ್ಕೆ ವಾಶ್ರೂಮ್ ಒಳಗೆ ನುಗ್ಗಿಬಿಟ್ಲು. ಸೀರೆಯನ್ನು ಕೂಡ ತೆಗೆದುಕೊಳ್ದೆ ಒಳಗಡೆ ಬಂದ ದೇವ್ಗೆ ಸಾನ್ವಿ ಎಲ್ಲೂ ಕಾಣಿಸ್ದೆ. ಸಾನ್ವಿ ಅಂತ ಇರಲು ವಾಶ್ರೂಮ್ನಿಂದ ನೀರಿನ ಶಬ್ದ ಕೇಳಿಸಿದ್ರಿಂದ ಇದೇನು ಈ ಹುಡುಗಿ ಮತ್ತೆ ಫ್ರೆಶ್ ಆಗ್ತಿದ್ದಾಳೆ, ಎಷ್ಟು ಬರೀ ಆಗ್ತಾಳೆ ಅಂದ್ಕೊಂಡು ವಾಶ್ರೂಮ್ ಬಾಗಿಲು ತಟ್ಟಿದ ತಕ್ಷಣ ಸಾನ್ವಿ ಸ್ವಲ್ಪ ಬಾಗಿಲು ತೆರೆದು ತಲೆ ಮಾತ್ರ ಹೊರಗೆ ಹಾಕಿ ಹಲ್ಲುಗಳನ್ನೆಲ್ಲ ಹೊರಗೆ ಬಿಟ್ಟು ಏನ್ರಿ ಅಂತ ಕೇಳಿದ್ಲು. ದೇವ್ ಹುಬ್ಬು ಗಂಟು ಹಾಕಿ ಸಾನ್ವಿ ಕಣ್ಣುಗಳೊಳಗೆ ನೇರವಾಗಿ ನೋಡ್ತಾ, ನೀನು ಫ್ರೆಶ್ ಆಗಿ 2 ಗಂಟೆ ಕೂಡ ಆಗಿಲ್ಲ, ಮತ್ತೆ ಫ್ರೆಶ್ ಆಗ್ತಿದೆಯಾ, ಏನಾಯಿತು, ಏನಾದರೂ ಕೆಲಸ ಮಾಡಿದ್ಯಾ ಅಂತ ಕೇಳಿದ ಗಂಭೀರವಾದ ಧ್ವನಿಯಲ್ಲಿ. ಸಾನ್ವಿ ತಡಬಡಾಯಿಸ್ತಾ ಗುಟ್ಟಕ್ಕೆ ನುಂಗಿ ಇಲ್ಲ ರೀ, ನಾನು ಯಾವುದೇ ಕೆಲಸ ಮಾಡಿಲ್ಲ, ಖಾಲಿಯಾಗಿದ್ದೆ ಅಲ್ವಾ ಅಂತ ಈ ರೂಮೆಲ್ಲ ನೋಡ್ತಾ ಕೂತಿದ್ದೆ, ಸ್ವಲ್ಪ ಆಯಾಸ ಅನಿಸ್ತು, ಮತ್ತೊಮ್ಮೆ ಸ್ನಾನ ಮಾಡಿದ್ರೆ ಪ್ರಶಾಂತವಾಗಿರುತ್ತೆ ಅಂತ ಸ್ನಾನ ಮಾಡ್ತಿದ್ದೀನಿ ಅಷ್ಟೇ, ಇನ್ನೇನಿಲ್ಲ, 5 ನಿಮಿಷದಲ್ಲಿ ಬಂದುಬಿಡ್ತೀನಿ ಅಂತ ದೇವ್ ಮುಖದ ಮೇಲೆ ಬಾಗಿಲಾಕಿ ಹಬ್ಬಬ್ಬ ಅಂತ ಇದೇ ಮೇಲೆ ಕೈ ಇಟ್ಕೊಂಡು ಜಾಗ್ರತೆಯಾಗಿ ನಡ್ಕೋ ಸಾನ್ವಿ, ಇಲ್ದಿದ್ರೆ ಅವರ ಹತ್ರ ಸಿಕ್ಕಿಬೀಳ್ತೀಯ ನೀನು ಅಂದ್ಕೊಳ್ತಾ ಟವೆಲ್ ಸುತ್ಕೊಂಡು ಹೊರಗೆ ಬಂದು ಹೋಗಿ ನೀವು ಅಂತ ಡ್ರೆಸ್ಸಿಂಗ್ ರೂಮ್ ಕಡೆ ದೊಡ್ಡ ಹೆಜ್ಜೆ ಇಟ್ಲು. ಸಾನ್ವಿ ಡ್ರೆಸ್ಸಿಂಗ್ ರೂಮ್ ಬಾಗಿಲು ಹಾಕೋಷ್ಟರಲ್ಲಿ ದೇವ್ ಅವಳ ಕೈ ಹಿಡಿದು ತನ್ನ ಕಡೆ ಎಳ್ಕೊಂಡು ನಡುವಿನ ಸುತ್ತ ಕೈ ಹಾಕಿ, ನೀನೇನು ನನ್ನ ಹತ್ರ ಮುಚ್ಚಿಡ್ತಿದ್ಯಾ ಅಲ್ವಾ ಅಂತ ನೇರವಾಗಿ ಅವಳ ಕಣ್ಣುಗಳನ್ನು ನೋಡ್ತಾ ಕೇಳ್ದ. ಸಾನ್ವಿ ಭಯದಿಂದ ಇಲ್ಲ ರೀ, ನಾನು ಯಾವುದೇ ನಿಜ ಮುಚ್ಚಿಡ್ತಿಲ್ಲ, ಸತ್ಯವಾಗಿಯೂ ಪ್ಲೀಸ್ ನನ್ನ ಬಿಡಿ, ಹೀಗೆ ನೀವು ಮುಂದೆ ಇರಬೇಕಂದ್ರೆ ನನಗೆ ತುಂಬ ನಾಚಿಕೆ ಆಗುತ್ತೆ ಅಂತ ತಲೆ ತಗ್ಸಿ ಕಂಗಾಲಾಗಂದ್ಲು. ಸಾನ್ವಿ ತನ್ನ ಭಯ ಕಾಣಿಸ್ದಂತೆ ತಡೆಯುತ್ತಾ, ಏನು ಇಷ್ಟಕ್ಕೆ ನೀನೆ ಪೂರ್ತಿ ತೋರಿಸಿದಿಲ್ಲ, ಅಷ್ಟೊಂದು ಪ್ರೀತಿ ಅಂದೇನಾಯಿತು ಅಂತ ದೇವ್ ಅನ್ನತ್ಲೆ ಸಾನ್ವಿ ಕೈ ಬಿಟ್ಟ. ಅದು ತಪ್ಪಾಗಿ ನಡೆದು ಹೋಯ್ತ್ರಿ, ಪ್ಲೀಸ್ ಇನ್ನೊಂದು ಬಾರಿ ನೆನಪು ಮಾಡಬೇಡಿ ಅಂತ ಹೇಳಿ ಬಾಗಿಲು ಹಾಕ್ಕೊಂಡು ದೇವ್ ಹೊರಗೆ ಬರೋ ಅಷ್ಟರಲ್ಲಿ ರೆಡಿಯಾಗಿ ಹೊರಗೆ ಹೊಟ್ಟೋದ್ಲು, ಮತ್ತೆ ರೂಮ್ನಲ್ಲಿದ್ದರೆ ಸಿಕ್ಬೀಳ್ತಾಳೆ ಅಂತ. ದೇವ್ ಹೊರಗೆ ಬಂದು ಸಾನ್ವಿ ಎಲ್ಲೂ ಕಾಣಿಸ್ತೇ ಇರೋದು ನೋಡಿ, ಈ ಹುಡುಗಿ ಏನೋ ಮುಚ್ಚಿಡ್ತಿದ್ದಾಳೆ, ಕಂಡು ಹಿಡಿಬೇಕು, ಏನೋ ಮಾಡಿರಲೇಬೇಕು, ನನ್ನ ಕೈಯಲ್ಲಿ ಸಿಕ್ಕಿಬಿದ್ಲು ಅಂದ್ಕೊಂಡು ನಾರ್ಮಲ್ ಫಾರ್ಮಸ್ ಧರಿಸಿ ಕೆಳಗೆ ಬಂದು ರಾಘವರೆಡ್ಡಿ ಅವರೊಂದಿಗೆ ಮಾತಾಡ್ತಿದ್ದ ಸಾನ್ವಿಯನ್ನೇ ನೇರವಾಗಿ ನೋಡ್ತಾ ತನ್ನ ಎದುರುಗಡೆ ಕೂತು ನ್ಯೂಸ್ ಪೇಪರ್ ತೆಗೆದುಕೊಂಡ. ದೇವ್ನನ್ನು ನೋಡಿದ ತಡ ಅಲ್ಲಿವರೆಗೂ ಗಲಗಲೆನೇ ನಗ್ತಾ ಮಾತಾಡ್ತಿದ್ದ ಸಾನ್ವಿ ಬಾಯಿಗೆ ಜಿಪ್ ಹಾಕದಂಗೆ ಸೈಲೆಂಟ್ ಆಗಿಬಿಡ್ತಾಳೆ. ತಗ್ಸಿದ್ರೆ ರಾಘವರೆಡ್ಡಿ ಅವ್ರು ನಗ್ತಾ ದೇವ್ ಕಡೆ ನೋಡಿದ್ರು. ದೇವ್ ಮಾತ್ರ ನ್ಯೂಸ್ ಪೇಪರ್ ನೋಡೋ ನೆಪದಲ್ಲಿ ಪದೇ ಸಾನ್ವಿ ಕಡೆ ನೋಡ್ತಿದ್ದ. ಅದನ್ನು ಗಮನಿಸಿದ ರಾಘವರೆಡ್ಡಿ ಅವರು ಮುಸಿ ನಗ್ತಾ, ಓಪನ್ ಆಗಿ ಹೆಂಡ್ತಿಗೆ ಸೈಟ್ ಹೊಡಿತೀಯ ದೇವ್, ಅದ್ರ ಬದಲು ರೂಮ್ ಕರ್ಕೊಂಡು ಹೋಗ್ಬೋದು ತಾನೇ ಅಂತ ಚುಡಾಯಿಸಿದ್ರು.
ಅಷ್ಟೇ ಸಾನ್ವಿ ತಡಬಡಾಯಿಸ್ತಾ ಅಲ್ಲಿಂದೆದ್ದು, ನಾನು ಡೈನಿಂಗ್ ಟೇಬಲ್ ಹತ್ರ ಎಲ್ಲವನ್ನ ಇಡ್ತೀನಿ ತಾತಯ್ಯ, ನೀವು ಅವರು ಬನ್ನಿ ಅಂತ ಹೇಳಿ ದೇವ್ ಪಕ್ಕದಿಂದ ಹೋಗ್ತಿದ್ರೆ ದೇವ್ ಕೋಪದಿಂದ ಸಾನ್ವಿ ನಡುವನ್ನು ಗಟ್ಟಿಯಾಗಿ ಗಿಲ್ದ. ಆ ಪೆಟ್ಟಿಗೆ ಸಾನ್ವಿ ಅಂತ ಗಟ್ಟಿಯಾಗಿ ನಡುವಿನ ಹತ್ರ ಉಚ್ಕೊಳ್ತಾ ಬೇಸರದ ಮುಖ ಮಾಡಿಕೊಂಡು ದೇವ್ ಕಡೆ ನೋಡಿದ್ಲು. ಅಷ್ಟಲ್ಲಿ ಒಳಗಡೆ ಜೇಟ್ರು, ಸ್ನೇಹ, ರಾಮರೆಡ್ಡಿಯವರು ಮತ್ತು ರಮಣಿಯವರು ಅವ್ರು ಬರೋದೇ ತಡ ದೇವ್ ಸಾನ್ವಿ ನಡುವನ್ನು ಗಿಲ್ಲಿದ್ದು ನೋಡಿ ಕಣ್ಣುಗಳಲ್ಲಿ ಕೆಂಡ ಕಾರ್ತಾ ಸಾನ್ವಿ ಕಡೆ ನೋಡಿದ್ರೆ ಸಾನ್ವಿ ಮಾತ್ರ ಅವ್ರನ್ನ ಗಮನಿಸದೇ ಇರೋದ್ರಿಂದ ಕಣ್ಣುಗಳಿಂದ ದೇವ್ನನ್ನು ಬೀಡ್ಕೊಳ್ತಾ ಅವ್ರನ್ನ ಗಮನಿಸ್ತಲ್ಲಿಂದ ಹೊರಟೋದ್ಲು. ಆದರೆ ದೇವ್ ಮಾತ್ರ ಅವ್ರನ್ನ ಗಮನಿಸಿ ಬೇಕಂತಲೇ ಸಾನ್ವಿ ನಡುವನ್ನು ಗಿಲ್ದ ಅವ್ರ ರಿಯಾಕ್ಷನ್ ನೋಡೋದಕ್ಕೆ. ತಾನು ಹಾಗೆ ಮಾಡಿದಾಗ ಸಾನ್ವಿ ಮೇಲೆ ಅವ್ರ ಕಣ್ಣುಗಳಲ್ಲಿದ್ದ ಕೋಪವನ್ನು ಕ್ಲಿಯರಾಗಿ ಅರ್ಥ ಮಾಡಿಕೊಂಡ. ಸಣ್ಣ ನಗೆಯೊಂದಿಗೆ ಮೇಲಿದ್ದು, ಬನ್ನಿ ಆಂಟಿ, ಅಂಕಲ್ ನಿಮ್ಗಾಗಿ ಕಾಯ್ತಿದ್ದೀನಿ ಅಂತ ಅವ್ರನ್ನ ಕರೆದ. ಡೈನಿಂಗ್ ಹಾಲ್ ಸ್ವಲ್ಪ ದೂರದಲ್ಲಿರೋದ್ರಿಂದ ಸಾನ್ವಿಗೆ ದೇವ್ ಕರೆ ಕೇಳಿಸ್ತಿಲ್ಲ. ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿ ಉಳ್ಕೊಂಡ್ಳು. ಸ್ನೇಹ ದೇವ್ ಕರೀತಿದ್ದಂತೆ ದೇವ್ ಅಂತ ಓಡ್ ಬಂದು ಅಪ್ಕೊಳ್ಳೋಕ್ಕೆ ಹತ್ತಿರ ಬರ್ತಿದ್ದ ಹಾಗೆ ದೇವ್ ಅವಳನ್ನ ಕೈಯಿಂದಲೇ ತಡೆದು, ನಿನ್ನ ಮಿತಿಯಲ್ಲಿರು ಸ್ನೇಹ ಅಂತ ಕೆಂಪಾದ ಕಣ್ಣುಗಳಿಂದ ಹೇಳಿ ಹಿಂದೆ ಬಂದು ಸ್ನೇಹ ತಂದೆ ತಾಯಿನ ಕೂರೋದು ಕೇಳಿ ರಾಘವರೆಡ್ಡಿಯವ್ರ ಕಡೆ ನೋಡಿ ಕಣ್ಣು ಸನ್ನೆ ಮಾಡಿ, ಸಾನ್ವಿ 6 ಕಾಫಿ ತೊಗೊಂಡು ಬಾ ಅಂತ ಗಟ್ಟಿಯಾಗಿ ಕೂಗಿ ಹೇಳ್ದ. ದೇವ್ನ ಗಂಭೀರವಾದ ಧ್ವನಿಗೆ ಸಾನ್ವಿ ಎದುರು ಹೋಗಿ, ತರ್ತಿದ್ದೀನಿ ರೀ ಅಂತ ಅದೇ ಧ್ವನಿಯಲ್ಲಿ ಕೂಗಿ ಹೇಳಿ ಗಬಗಬನೆ ಕಿಚನ್ ಒಳಗೆ ಹೋಗಿ ಕಾಫಿ ಕರಗಿಸಿ ತಂದು ಯಾರ ಕಡೆಯೂ ನೋಡದೆ ಮೊದಲಿಗೆ ರಾಘವರೆಡ್ಡಿಯವ್ರಿಗೆ ನೀಡಿ ನಂತರ ದೇವ್ಗೆ ನೀಡಿದ ಮೇಲೆ ತನ್ನ ಎದುರಿಗಿದ್ದ ಕಾಲುಗಳು ಮಾತ್ರ ನೋಡ್ತಾ ಅವ್ರಿಗೆ ನೀಡ್ತಾ ತೆಗೆದುಕೊಳ್ಳಿ ಅಂತ ಟ್ರೇ ಮುಂದ್ಗಡೆ ಇಟ್ಲು. ಇಷ್ಟರಲ್ಲಿ ದೇವ್ ಆ ಟ್ರೇಯನ್ನು ಕೆಳಗಿಟ್ಟು ಅವ್ರು ತಗೊಳ್ತಾರೆ, ಆದರೆ ನೀನು ಬಾ ಅಂತ ಸಾನ್ವಿ ಕೈ ಹಿಡಿದು ಅದು ಇಬ್ಬರು ಕೂರೋ ಸೋಫಾ ಆಗಿದ್ದರಿಂದ ತನ್ನ ಪಕ್ಕದಲ್ಲಿ ಸಾನ್ವಿಯನ್ನು ಕೂರಿಸ್ಕೊಂಡು ಸಾನ್ವಿಗೆ ಕಾಫಿ ಕಪ್ ನೀಡಿ ತಾನು ಮತ್ತೊಂದನ್ನು ತೊಗೊಂಡು, ತಗೊಳ್ಳಿ ಅಂಕಲ್ ಆಂಟಿ ಅಂದ. ಅಷ್ಟೊತ್ತಿಗಾಗಲಿ ದೇವ್ ಮಾಡ್ತಿರೋದು ಇಷ್ಟ ಆಗದ ಮೂವರು ಕೆಂಡದ ಮೇಲೆ ಕೂತಂದು ಫೀಲ್ ಆಗ್ತಾ ಅದೇ ಕೆಂಡವನ್ನು ಸಾನ್ವಿ ಮೇಲೆ ಪ್ರತಿ ಕ್ಷಣವೂ ಕಾರುತ್ತಾ ಮನಸ್ಸಿನಲ್ಲಿ ಹಲ್ಲು ಕಡಿತಾ ಕಷ್ಟಪಟ್ಟು ಕಪ್ ತಗೊಂಡು, ಇಷ್ಟಕ್ಕೂ ನಮ್ಮನ್ನು ಯಾಕೆ ಕರೆದಿದ್ರಿ ಹೇಳಿ ಅಂದರೆ ಅಂತ ತುಂಬ ಸ್ವೀಟಾಗಿ ಕೇಳಿದ್ಲು ರಮಣಿ. ಆಕೆ ಮಾತೆಲ್ಲಿದ್ದರೂ ಅರ್ಥ ಮಾಡ್ಕೊಳ್ಳೋ ಸಾನ್ವಿ ಆ ವಾಯ್ಸ್ಗೆ ನಡುಗೆ ಹೋಗ್ತಾ ಕಾಫಿ ಕಪ್ ಜಾರಿಸ್ಬಿಟ್ಟು ಮತ್ತಷ್ಟು ಭಯದಿಂದ ತಲೆ ಎತ್ತಿ ರಮಣಿಯವ್ರ ಕಡೆ ನೋಡಿದ್ಲು. ಅವಳೊಂದಿಗೆ ಪಕ್ಕದಲ್ಲಿ ಉಳಿದು ಇಬ್ಬರನ್ನ ನೋಡಿ ಅವ್ರ ಕಣ್ಣುಗಳಿನ ಕೋಪ ಕಂಡು ಭಯ ಆಗಿ ತಕ್ಷಣವೇ ತಲೆ ತಗ್ಸಿ 2 ಕೈಗಳನ್ನ ಜೋಡಿಸಿ ನಡಕ್ತಿದ್ಲು. ಅದನ್ನು ಗಮನಿಸಿದ ದೇವ್ ಸಾನ್ವಿ ಬುಜ್ಜಿ ಸುತ್ತ ಕೈ ಹಾಕಿ ಹತ್ರ ಕೆಳೆದು ಕೆಲಸದವ್ರನ್ನ ಕರೆದು ಸಾನ್ವಿ ಕಾಲುಗಳ ಹತ್ರ ಬಿದ್ದು ಒಡೆದು ಹೋಗಿದ್ದು ಕಾಫಿ ಕಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿಸ್ದ. ಸಾನ್ವಿಗೆ ಯಾವ ಸ್ಥಾನದಲ್ಲಿದ್ದಾಳೆ ಅಂತ ಅವರಿಗೆ ಇಂಡೈರೆಕ್ಟಾಗಿ ಹೇಳೋದಕ್ಕೋಸ್ಕರ. ಅದೆಲ್ಲ ನೋಡಿ ಸ್ನೇಹ ತಡ್ಕೊಳ್ಳಲಾರ್ದೆ ದೇವ್ ಅಂತ ಕರೆದ್ರೆ, ಹಾಂ ಸ್ನೇಹ, ಮೊದಲು ತಿಂಡಿ ಮಾಡೋಣ ಬನ್ನಿ. ಈ ದಿನ ನನ್ನ ಹೆಂಡತಿಯ ತಿಂಡಿ ತಯಾರು ಮಾಡಿದ್ದಾಳೆ. ನೀವಿಷ್ಟು ದಿನ ಟೇಸ್ಟ್ ಮಾಡಿದ್ದೀರಿ, ಆದರೆ ನಾವು ಟೇಸ್ಟ್ ಮಾಡಿಲ್ಲ. ಹೇಗೂ ನನ್ನ ಹೆಂಡತಿ ಅನ್ನಪೂರ್ಣ ಅಂತ ನಾನು ತುಂಬ ಬಾರಿ ಕೇಳಿದ್ದೀನಿ. ಮತ್ತು ಯಾಕೆ ಅನ್ನಪೂರ್ಣ ಕೈಯಿಂದ ಮಾಡಿದ್ರೆ ಟೇಸ್ಟ್ ಅದ್ಭುತವಾಗಿರುತ್ತಲ್ವೇ? ಸೊ ತಿಂದಮೇಲೆ ಮಾತಾಡೋಣ ಅಂತ ಗರ್ವದಿಂದ ಹೇಳಿ, ಬಾ ಸಾನ್ವಿ ಅಂತ ಅವಳನ್ನ ಕರ್ಕೊಂಡು ಡೈನಿಂಗ್ ಹಾಲ್ಗೆ ಹೋದ್ರೆ ಹಿಂದೆ ರಾಘವರೆಡ್ಡಿಯವ್ರನ್ನ ನಗ್ತಾ ಹೋದರು. ಅವ್ರ ಹಿಂದೆ ಸ್ನೇಹ, ರಮಣಿಯವರು, ರಾಮರೆಡ್ಡಿಯವರು ಹಲ್ಲು ಕಡಿತಾ ಸಾನ್ವಿ ಮೇಲೆ ಕೆಂಡ ಕಾರ್ತಾ ಡೈನಿಂಗ್ ಟೇಬಲ್ ಹತ್ರ ಬರೋಷ್ಟರಲ್ಲಿ ಸಾನ್ವಿಗೆ ಭಯ ಕಡಿಮೆ ಆಗದೆ ಟೆನ್ಷನ್ ಆಗಳೋ ಮುಖ ಇಟ್ಕೊಂಡು ಬರೋಳ್ವನ್ ಕಷ್ಟಪಟ್ಟು ತಡಿತಾ ತಲೆ ತಗ್ಗಿಸ್ಕೊಂಡಿರೋದನ್ನು ಗಮನಿಸ್ತಾ ದೇವ್ ಅವಳು ಭುಜದ ಮೇಲೆ ಹಿಡಿತಾ ಹೆಚ್ಚಿ ಕಿವಿಯಲ್ಲಿ ಗುಸುಗುಸನೆ, ಮುಖ ನಾರ್ಮಲ್ ಆಗಿಟ್ಕೋ, ಅವ್ರಿಗೆ ಎದುರಿದಾಗ ನಂಗೆ ಕಾಣಿಸಿದ್ರೆ ಅವರಿಗಿಂತ ಹೆಚ್ಚು ಟಾರ್ಚರ್ ನಾನು ತೋರಿಸ್ತೀನಿ, ಅರ್ಥ ಆಯ್ತಾ ಅಂತ ಬೆದರಿಸಿ ಸಾನ್ವಿ ತಲೆ ಚಕ್ಕನ ಮೇಲೆ ಕೆತ್ತುವಂತ ಮಾಡಿ ಸಣ್ಣದಾಗಿ ನಕ್ಕ. ಸಾನ್ವಿ ಹೇಳೋ ಮುಖ ಮಾಡಿ, ನನಗೆ ತುಂಬ ಭಯ ಆಗ್ತಿದೆ ರೀ, ಅವ್ರನ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ರೂಮ್ ಒಳಗೆ ಹೊರಟೋಗ್ತೀನಿ ಅಂದ್ಲು. ಏನು, ನಾನು ನಿನ್ನ ಪಕ್ಕದಲ್ಲಿದ್ದರೂ ನಿನಗೆ ಭಯ ಆಗ್ತಿದೆಯಾ ಅಂತ ಸೀರಿಯಸ್ ಆಗಿ ಕೇಳಿ, ಒಬ್ಬರಿಗೆ ಹೆದರಿದ್ರೆ ಜೀವನ ಪೂರ್ತಿ ಹೀಗೆ ಎದರ್ತಾ ಇರಬೇಕಾಗುತ್ತೆ ಸಾನ್ವಿ. ನಿನಗೆ ಅಷ್ಟೊಂದು ಅವಶ್ಯಕತೆ ಏನು ಬಂದಿದೆ? ಈಗ ಅವರಿಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ, ನೆನ್ಪಿಟ್ಕೋ ಈ ವಿಷಯನ, ಬಾ ಕೂರು ಅಂತ ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ರಾಘವರೆಡ್ಡಿಯವ್ರು ಕೂಡ ಕೂತ ನಂತರ ಸ್ನೇಹವನ್ನು ಕೂರೋದು ಕೇಳಿ ಕೆಲಸದವ್ರಿಗೆ ಬಿಡಿಸೋದಕ್ಕೆ ಹೇಳ್ದ. ಅವರೆಲ್ಲರಿಗೂ ಬಡಿಸಿದ ನಂತರ ಸಾನ್ವಿ ತಿಂದ ಟೆನ್ಷನಾಗಿ ಪ್ಲೇಟ್ನಲ್ಲಿ ಕೈ ಆಡಿಸ್ತಿರೋದು ನೋಡಿದ ದೇವ್, ಏನು ಸಾನ್ವಿ ತಿನ್ನೋದು ಕೂಡ ಬರಲ್ವಾ, ನಾನೇ ತಿನ್ನಿಸ್ಬೇಕಾ? ಹೀಗಾದರೆ ತುಂಬ ಕಷ್ಟ, ನಾನು ಆಫೀಸ್ಗೆ ಹೋದ್ಮೇಲೆ ತಾತನ ಕೈಯಿಂದ ತಿನ್ನಿಸ್ಕೊಳ್ತೀಯೋ ಏನು ಅಂತ ಸುಳ್ಳು ಕೋಪ ನಟಿಸ್ಲೇ ಸಾನ್ವಿ ಬಾಯಿ ಒಡೆ ಚೂರನ್ನು ಇಟ್ಟ. ಸಾನ್ವಿ ಆಶ್ಚರ್ಯದಿಂದ ಕಣ್ಣು ದೊಡ್ಡದು ಮಾಡಿ ದೇವ್ ಕಡೆ ನೋಡ್ತಿದ್ರೆ ದೇವ್ ನಗ್ತಾ ಕಣ್ಣು ಹೊಡೆದು ಹಾಂ ತಗೋ ಅಂತ ಮತ್ತೊಂದು ಚೂರನ್ನು ತಡಿದೇ ಇಟ್ಟ. ದೇವ್ ನಡವಳಿಕೆಗೆ ಶಾಕ್ ಸಾನ್ವಿ ಅಗ್ಯೋದನ್ನು ಮರೆತು ಗಬಕ್ಕನ್ನು ನುಂಗಿದ್ರಿಂದ ಒಡೆ ಚೂರು ಗಂಟ್ಲಿಗೆ ಗಡ್ಡ ಸಿಕ್ಕು ಹೊರಲಾಡ್ತಾ ಕೆಮ್ತಿದ್ರೆ ದೇವ್ ಅವಳ ತಲೆ ಮೇಲೆ ತಡ್ತಾ, ಸರಿಯಾಗಿ ತಿನ್ನೋದು ಕೂಡ ಬರಲ್ಲ, ಸಣ್ಣ ಮಕ್ಳ ಥರ ಬಿಹೇವ್ ಮಾಡ್ತಿದ್ಯಾ ಸಾನ್ವಿ, ಹೀಗಾದರೂ ತುಂಬ ಕಷ್ಟ ಅಂತ ಅವಳಿಗೆ ನೀರು ಕುಡಿಸಿ ಬೆನ್ಸವರಿ ಸ್ನೇಹ ಕಣ್ಣುಗಳಲ್ಲಿ ಕೆಂಡದೊಂದಿಗೆ ಮಚ್ಚರವನ್ನು ಕೂಡ ಉರಿಸ್ತಾ. ಸ್ನೇಹ ಅಲ್ಲಿ ಕಡಿತಾ, ನಿನ್ನ ಮಾತಿನಂತೆ ಅವಳಿಗೆ ಒಂದು ಕೆಲಸ ಕೂಡ ಬರಲ್ಲ ದೇವ್, ಅಂಥವಳು ಇಲ್ಲಿರೋದು ಕೂಡ ವೇಸ್ಟ್, ತಾನು ಇದ್ದಷ್ಟು ದಿನ ನಿಮ್ಮ ಗೌರವ ಹೋಗ್ತಾನೆ ಇರುತ್ತೆ ಹೀಗೆ, ಅದಕ್ಕೆ ಅವಳು ನಮ್ಮ ಜೊತೆ ಕಳಿಸ್ಬಿಡು, ನಡೆದ ಮದುವೆನ ಮರೆತುಬಿಡು ಅಂತ ಬಂದು ಆವೇಶ ಬಿಡದೆ ಹಚ್ಚಿಟ್ಟು ದೇವ್ ಕಣ್ಣುಗಳಲ್ಲಿ ಕೆಂಪು ತರಿಸಿ, ಈ ವಿಷಯದ ಬಗ್ಗೆ ನಾವು ತಿಂದ್ಮೇಲೆ ನಿಧಾನವಾಗಿ ಮಾತಾಡೋಣ ಸ್ನೇಹ, ಈ ದಿನ ನಾನು ಆಫೀಸ್ ಕೂಡ ಹೋಗ್ತಿಲ್ಲ ಬಿಡು ಅಂತ ಕಿರುನಗೆಯಿಂದ ಹೇಳಿ, ತಿನ್ನೋ ಸಾನ್ವಿ ಅಂತ ಮತ್ತೊಂದು ಚೂರನ್ನು ಅವಳು ಬಾಯಿ ಹತ್ರ ಇಡಿದ್ಲೆ ಸಾನ್ವಿ ಕಣ್ಣೀರಿನೊಂದಿಗೆ ಬೇಡ ನಾನು ತಿಂತೀನಿ ಅಂತ ತಲೆ ತಗ್ಸಿ ಕಷ್ಟಪಟ್ಟು ತಿಂತಿದ್ರೆ
ದೇವ್ ತನ್ನ ಕೈಯನ್ನು ಸಾನ್ವಿ ನಡುವಿನ ಸುತ್ತ ಹತ್ರ ಕೆಳೆದು, ಯಾರೋ ಏನು ಅಂದರೆ ಫೀಲ್ ಆಗಬೇಡ ಸಾನ್ವಿ, ಈ ಕ್ಷಣದಿಂದ ನಿನ್ನನ್ನು ನಾನು ಅಥವಾ ತಾತ ಅಂದರೆ ಮಾತ್ರ ನೀನು ಬೇಸರ ಪಟ್ಕೋಬೇಕು, ಯಾರೋ ದಾರಿಯಲ್ಲಿ ಹೋಗೋರಂದ್ರಲ್ಲ, ನೆನ್ಪಿಟ್ಕೋ ಅಂತ ಗಂಭೀರ ಧ್ವನಿಯಲ್ಲಿ ಅವಳಿಗೆ ಮಾತ್ರ ಕೇಳಿಸುವಂತ ಸೀರಿಯಸ್ ಆಗಿ ಹೇಳಿ ನಡುವನ್ನು ಒಗರಿನಿಂದ ಗಿಲ್ಲಿ ಮತ್ತಷ್ಟು ಸಾನ್ವಿನ ಹೆದರಿಸಿ ಸಕ್ಸಸ್ಫುಲ್ಲಾಗಿ ತಿನ್ನೋದನ್ನು ಸ್ಟಾರ್ಟ್ ಮಾಡಿಸ್ತಾ. ಇದೆಲ್ಲ ಗಮನಿಸ್ತಿದ್ದ ಸ್ನೇಹ ಅವ್ರಿಗೆ ಕೆಂಡದ ಮೇಲೆ ಕೂತಂತನಿಸಿ ಏನೋ ತಿಂದ್ವು ಅನಿಸಿದ್ರು, ಆದರೆ ಅಲ್ಲಿಂದ ಏಳಲಿಲ್ಲ. ಸ್ನೇಹ ಮಾತಿಗೆ ಸಾನ್ವಿ ಮನಸ್ಸು ನೊಂದ್ರು ಅದನ್ನು ಹೊರಗೆ ತೋರಿಸ್ಕೊಳ್ಳದೆ ದೇವ್ ಬೆದರಿಕೆ ಕೆದರಿ ಮೌನವಾಗಿ ತಿಂತಿದ್ರೆ, ರಾಘವ್ ರೆಡ್ಡಿಯವರು ಒಂದು ನಿಟ್ಟುಸಿರು ಬಿಟ್ಟು, ಈ ಹುಡುಗಿ ಹೀಗಿದ್ರೆ ಇವ್ರು ಹೀಗೆ ಆಟ ಆಡೋದ್ರಲ್ಲಿ ತಪ್ಪಿಲ್ಲ ಬಿಡು ಅಂದ್ಕೊಂಡು ತಮ್ಮ ತಿಂಡಿ ತಾವು ಮುಗಿಸಿದ್ರು. ತಿಂಡಿ ತಿನ್ನೋದು ಪೂರ್ತಿ ಮುಗಿದ ಮೇಲೆ ಅಷ್ಟೊಂದು ಟೆನ್ಷನ್ ಸಾನ್ವಿ ದೇವ್ ತಾನು ಮಾಡಿ ತಿಂಡಿ ಹೀಗೆ ಅನ್ನಿಸ್ತು ಅಂತ ತಿಳ್ಕೊಳ್ಳೋದಕ್ಕೆ ಆತರದಿಂದ ಕಾಯ್ತಿದ್ರೆ, ದೇವ್ ಹ್ಯಾಂಡ್ ವಾಶ್ ಮಾಡಿಕೊಂಡು ಹ್ಯಾಟ್ ಟವಲ್ನಲ್ಲಿ ಕೈ ಒರೆಸ್ಕೊಂಡ ನಂತರ ತನ್ನ ಪಕ್ಕದಲ್ಲಿ ನಿಂತಿದ್ದ ಸಾನ್ವಿ ಕೆನ್ನೆ ಮೇಲೆ ಗಟ್ಟಿಯಾಗಿ ಮುತ್ತಿಟ್ಟು, ಅಷ್ಟೊಂದು ಚೆನ್ನಾಗಿದೆ ನೀನು ಮಾಡಿ ತಿಂಡಿ, ಏನೋ ಅಂದ್ಕೊಂಡಿದ್ದೆ ಆದರೆ ನಿನ್ನ ಕೈಲಿ ಅಮೃತ ಇರೋ ಅಂತಿದೆ, ಅದಕ್ಕೆ ಅಮ್ಮನ ಕೈ ಅಡುಗೆ ಇಷ್ಟು ದಿನಗಳ ನಂತರ ಮತ್ತೊಮ್ಮೆ ರುಚಿ ನೋಡಿದೆ, ಈ ದಿನದಿಂದ ನನಗೋಸ್ಕರ ತಾತನಿಗೋಸ್ಕರ ನೀನೇ ಅಡುಗೆ ಮಾಡಿ ಸಾನ್ವಿ, ಅದರ ಲಿಮಿಟೆಡ್ ಆಗಿ, ಈ ದಿನದಂತೆ ಹೆಚ್ಚಾಗಿ ಮಾಡೋ ಅವಶ್ಯಕತೆ ಇಲ್ಲ, ನೆನಪಿಟ್ಕೋ ಅಂತ ಹೇಳಿ ಹೊರಗೊರಟು ಹೋದರೆ ಸಾನ್ವಿ ತನ್ನ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಕಪ್ಪೆ ಅಂತೆ ಬಾಯಿ ತೆರೆದ್ಬಿಟ್ಲು ದೇವ್ ಕೊಟ್ಟು ಮುತ್ತಿಗೆ. ಇಷ್ಟಲ್ಲಿ ಯಾರು ಇಲ್ಲದನ್ನು ಗಮನಿಸಿ ಸ್ನೇಹ ಸಾನ್ವಿ ಕೆನ್ನೆ ಮೇಲೆ ಹೊಡೆದು, ಇಲ್ಲಿ ರಾಜಭೋಗಗಳನ್ನ ಅನುಭವಿಸ್ಬೇಕಂತ ಅಂದ್ಕೊಂಡಿದ್ದೀಯ ಏನು, ಅಂಥದ್ದೇನು ನಡೆಯಲ್ಲ, ಬೇಗ ನೀನು ಈ ಮನೆಯಿಂದ ಹೋಗಿರ್ತೀಯಾ, ಇದೆಲ್ಲ 3 ದಿನಗಳ ಅಷ್ಟೇ ಅಂತ ಸೀರಿಯಸ್ ಆಗಿ ಹೇಳಿ ಹೊರಗೊಟ್ಟೋದ್ರೆ ಸಾನ್ವಿ ಬೇಸರದಿಂದ ತನ್ನ ಕೆನ್ನೆನ ಕೂದಲಿನಿಂದ ಕವರ್ ಮಾಡ್ಕೊಂಡು ಹೊರಗೆ ಬಂದಳು. ಸಾನ್ವಿ ಬರ್ತಿದ್ದಂತೆ ದೇವ್ ಸಾನ್ವಿನ ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ರಾಘವ್ ರೆಡ್ಡಿಯವ್ರ ಕಡೆ ಒಂದು ಬಾರಿ ನೋಟ ಹರಿಸಿ, ಮೊದಲು ನೀವು ಮಾತಾಡಿ ಮತ್ತೆ ಕಣ್ಸನ್ನೆ ಮಾಡುತ್ತಲೇ, ರಾಘವ್ ರೆಡ್ಡಿಯವರು ನಿಜಕ್ಕೂ ಮದುವೆಯಲ್ಲಿ ಏನಾಯಿತು, ಸ್ನೇಹ ಎಲ್ಲಿಗೆ ಹೋಗಿದ್ಲು ಪೂರ್ತಿ ಹೇಳಿ ಅಂತ ಕೇಳಿದ್ರು. ರಮಣಿಯವ್ರು ಮತ್ತೆ ಹೇಳಿದ್ದನ್ನೇ ಹೇಳೋದಕ್ಕೆ ಬಾಯಿ ಬಿಡೋ ಅಷ್ಟರಲ್ಲೇ ದೇವ್ ಧ್ವನಿ ಡಂಗೂರ ಬಾರಿಸ್ತಂದು ಮೊಳಗ್ತು, ನಿಜ ಮಾತ್ರ ಬೇಕು ನನಗೆ, ಕತೆ ಅಲ್ಲ, ನಿಜ ತಿಳ್ಕೊಳ್ಳೋದು ನನ್ನ ಕ್ಷಣಗಳ ಕೆಲಸ, ನಾನು ರಂಗ ಕೇಳಿದ್ರೆ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಾನು ಪ್ರತ್ಯೇಕವಾಗಿ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ, ನೆನ್ಪಿಟ್ಕೊಳ್ಳಿ ಎಂದ. ಆ ಮಾತಿಗೆ ರಮಣಿಯವರು ಸ್ನೇಹ ರಾಮರೆಡ್ಡಿಯವ್ರ ಕಂಗಾಲಾಗಿ, ಅಯ್ಯೋ ಮಗನೇ ನೀನು ಅವನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ಯಾ ಅಂತಿದ್ರೆ, ನಂಗೆ ನಿಜ ಮಾತ್ರ ಬೇಕು ಅಂತ ಮತ್ತೊಮ್ಮೆ ಗಂಭೀರ ಧ್ವನಿಯಲ್ಲಂದ. ಆ ಪೆಟ್ಟಿಗೆ ಅವರು ಮ್ಯೂಟ್ ಆಗಿಬಿಟ್ರೆ ಸ್ನೇಹ ಭಯದಿಂದ, ದೇವ್ಗೇನಾದರೂ ಅಮ್ಮ ಅವರು ಸಾನ್ವಿಯನ್ನು ಬಲವಂತವಾಗಿ ಮದುವೆ ಮಂಟಪದಲ್ಲಿ ಕೂರಿಸಿಲ್ಲ ಅಂತ ತಿಳಿದು ಹೋಯ್ತಾ ಏನು, ಅದೇನಾದರೂ ನಡೆದ್ರೆ ಈಗ ನಾನು ಮಾಡಿದ್ದೆಲ್ಲ ಹೇಳಬೇಕಾಗುತ್ತೆ, ಅದು ಗೊತ್ತಾದರೆ ದೇವ್ ಜೀವನದಲ್ಲಿ ನನ್ನ ಮುಖ ನೋಡಲ್ಲ, ಏನು ಮಾಡಬೇಕು ಅಂತ ತನ್ನ ಬುದ್ಧಿಗೆ ಐಡಿಯಾ ಬರೋಷ್ಟರಲ್ಲೇ ದೇವ್ ಸೀರಿಯಸ್ ಆಗಿ, ಹೇಳು ಏನಾಯಿತು, ಇಲ್ಲದಿದ್ದರೆ ನನ್ನನ್ನೇ ತಿಳ್ಕೊಳ್ಳೋದಕ್ಕೆ ಹೇಳ್ತೀರಾ, ನಿಮ್ಮಿಷ್ಟ, ಆನ್ ದಿ ಸ್ಪಾಟ್ ನಾನು ಏನು ನಡೆದಿದೆಯೋ ಎಲ್ಲೇ ಇದ್ದು ಇಲ್ಲೇ ತಿಳ್ಕೊತೀನಿ ಅಂತ ಫೋನ್ ತೆಗಿತಿದ್ರೆ ಸ್ನೇಹ ಕಂಗಾಲಾಗಿ, ಬೇಡ ಬೇಡ ದೇವ್ ಹೇಳ್ತೀನಿ, ನಡೆದಿದ್ದೆಲ್ಲ ಹೇಳ್ತೀನಿ ಅಂತ ಮೋಸ್ಟ್ಲಿ ಕಣ್ಣೀರು ಸುರಿಸ್ತಾ, ಏನಾಯ್ತಂದರೆ ಅಂತ ರಮಣಿಯವ್ರ ಕಡೆ ನೋಡಿದ್ರೆ ರಮಣಿಯವ್ರ ಟೆನ್ಷನ್ನಿಂದ ಕಣ್ಣು ತಿರುಗುತ್ತಿದ್ದರಿಂದ ತಲೆ ಹಿಡ್ಕೊಂಡು ಸ್ನೇಹ ಕಡೆ ನೋಡಿದ್ರು. ಸಾನ್ವಿ ಮಾತ್ರ ಇದು ಯಾವುದು ಲೆಕ್ಕಿಸ್ಕೊಳ್ದೆ ತಲೆ ತಗ್ಸಿ ತನ್ನ ಕಾಲಗಳನ್ನ ನೋಡ್ಕೊಳ್ತಿದ್ಲು ಟೆನ್ಷನ್ನಿಂದ. ಆಗ ರಾಮರೆಡ್ಡಿ ಫ್ಯಾಮಿಲಿ ತನ್ನ ಮೇಲೆ ಯಾವ ಎಲಿಗೇಷನ್ ಹಾಕ್ತಾರೋ ಅಂತ. ಇಷ್ಟಲ್ಲಿ ಸ್ನೇಹ ತನ್ನ ಬುರುಡೆಯಲ್ಲಿ ಹುಟ್ಟಿದ ಆಲೋಚನೆನ ಇಂಪ್ಲಿಮೆಂಟ್ ಮಾಡ್ತಾ, ಅದು ನಿಂಗೆ ತಿಳಿದಿದೆ ಅಲ್ವಾ ನನ್ನ ಬಗ್ಗೆ, ನಂದು ಎಷ್ಟು ಕರುಣೆ ಹೃದಯ ಅಂತ ಕೂಡ ನಿಂಗೆ ಗೊತ್ತು, ನಿಜಕ್ಕೂ ಏನಾಯ್ತು ಅಂದರೆ ನಿನ್ನ ಮನೆಗೆ ಒಂದೇ ಒಂದು ಬಾರಿ ಬಂದಿದ್ದೆಯಲ್ಲ, ಆ ಒಂದು ಬಾರಿ ಬಂದಾಗಲೇ ಸಾನ್ವಿ ನಿನಗೆ ಕಾಫಿ ನೀಡ್ತಾ ನಿನ್ನ ನೋಡಿದ್ದಾಳೆ, ನೋಡಿದ್ದೆ ತಡ ತುಂಬ ಇಷ್ಟ ಆಗಿಬಿಟ್ಟೆ ಆ ದಿನದ ನಿನ್ನನ್ನೇ ತನ್ನ ಗಂಡನ ಊಹಿಸ್ಕೊಳ್ತಿದ್ದಾಳೆ, ಆ ವಿಷಯ ಮದುವೆ ಹಿಂದಿನ ದಿನ ರಾತ್ರಿ ತನ್ನಲ್ಲೇ ಮಾತಾಡ್ಕೊಳ್ತಿದ್ರೆ ಕೇಳಿಸ್ಕೊಂಡೆ, ನಿಜಕ್ಕೂ ಯಾರೂ ಇಲ್ಲದ ಹುಡುಗಿ, ಅದರಲ್ಲೂ ತುಂಬ ಒಳ್ಳೆಯ ಹುಡುಗಿ, ನಂದೇನಿದೆ, ನನ್ನ ತಂದೆ ತಾಯಿ ನಿನ್ನಂಥ ಮತ್ತೊಂದು ಸಂಬಂಧ ನನಗೆ ಹುಡುಕ್ತಾರಲ್ವ, ಆದರೆ ಸಾನ್ವಿಗೆ ಆಗಲ್ವಲ್ಲ, ಅವಳನ್ನ ನೋಡಿ ಯಾರು ಮದುವೆ ಮಾಡ್ಕೊಳ್ಳೋದು ಕೂಡ ಮುಂದೆ ಬರಲ್ಲ, ಅದಕ್ಕೆ ದೊಡ್ಡ ಮನಸ್ಸು ಮಾಡಿ ಸಾನ್ವಿಗೆ ನಿನ್ನ ಬಿಟ್ಕೊಡ್ಬೇಕು ಅಂದ್ಕೊಂಡೆ, ಅದಕ್ಕೆ ಬೇಕಂತಾನೆ ಯಾರಿಗೂ ಕಾಣಿಸ್ದಾಗ ಹೊರಗೆ ಹೋದೆ, ಆದರೆ ನಿಜವಾಗಿ ಯಾರೋ ನನ್ನ ಕಿಡ್ನಾಪ್ ಮಾಡಿದ್ರು, ಅದು ಸಾನ್ವಿ ಅಂದ್ಕೊಂಡೆ ದೇವ್, ಅದಕ್ಕೆ ಹಾಗಂದೆ, ಸಾರಿ ದೇವ್, ಸಾರಿ, ಐ ಆಮ್ ರಿಯಲಿ ಸಾರಿ ಅಂದ್ಲು. ಅಷ್ಟರಲ್ಲಿ ಸಾನ್ವಿ ಸ್ನೇಹ ಕಡೆ ಕಣ್ಣು ದೊಡ್ಡದು ಮಾಡಿ ನೋಡ್ತಿದ್ರೆ ದೇವ್ ಕೈ ಬಿಗಿಸಿ ಮೇಲೆತ್ತು, ಹಾಗಾದರೆ ಇದೇ ನಿಜ ಅಂತೀಯಾ, ಸಾನ್ವಿಗಾಗಿ ನನ್ನ ಬಿಟ್ಬಿಟ್ಟಿಯ ಸ್ನೇಹ, ಎಷ್ಟು ಒಳ್ಳೆಯಳು ನೀನು ಅಂತ ಒಂದೊಂದೇ ಹೆಜ್ಜೆ ಸ್ನೇಹ ಕಡೆ ಇಟ್ಟ. ಸಾನ್ವಿ ಬೇಸರದಿಂದ ಕಣ್ಣುಗಳ ಗಟ್ಟಿಯಾಗಿ ಮುಚ್ಕೊಂಡು, ಅಂದರೆ ಇವ್ರು ಸ್ನೇಹ ಹೇಳಿದ್ದೆ ನಂಬಿಟ್ರಾ, ನಮ್ಮದೇ ಹೇಗಿರ್ತಾರೆ, ಎಷ್ಟಿದ್ರೂ ಪ್ರೀತಿಸಿದಾರಲ್ಲ ಅಂತ ಬೇಸರದಿಂದ ಅಂದ್ಕೊಂಡು, ಆದರೆ ಕಣ್ಣುಗಳು ಮಾತ್ರ ತೆರೀಲಿಲ್ಲ. ಇನ್ನು ಸ್ನೇಹ ದೇವ್ನನ್ನು ನಂಬಿದ್ದಾನೆಂಬ ಹುಚ್ಚು ನಂಬಿಕೆಯಿಂದ ಮೇಲೆದ್ದು, ಹೌದು ದೇವ್, ಆದರೆ ಈಗೀಗ ಅರ್ಥ ಆಗ್ತಿದೆ ನಿನ್ನ ಬಿಟ್ಟು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ, ನನಗೆ ನೀನು ಬೇಕು ದೇವ್, ಪ್ಲೀಸ್ ಸಾನ್ವಿನ ಬಿಟ್ಬಿಡು, ನಾವು ಮತ್ತೆ ಮದುವೆ ಮಾಡ್ಕೊಂಡು ನ್ಯೂ ಲೈಫ್ ಸ್ಟಾರ್ಟ್ ಮಾಡೋಣ, ನಂಗೆ ಗೊತ್ತು ಸಾನ್ವಿಗೂ ಕೂಡ ಈ ಮದುವೆ ಇಷ್ಟ ಇರಲ್ಲ, ನಿನಗೆ ಇಷ್ಟ ಇಲ್ಲ ಮಾಡ್ಕೊಂಡಿದ್ದು ತಾನೇ, ಎಷ್ಟಿದ್ರು ತಾನು ತುಂಬ ಒಳ್ಳೆಯವಳು ಹೌದಲ್ವ ಸಾನ್ವಿ, ನೀನು ದೇವನನ್ನು ಬಿಟ್ಬಿಡ್ತೀಯ ತಾನೇ ಅಂತ ಕೇಳಿದ್ಲು ಆಸೆಯಿಂದ. ಸಾನ್ವಿ ಸಮಾಧಾನ ಹೇಳೋ ಮುಂಚೆ ದೇವ್ ಕೈ ಸಮಾಧಾನ ಹಿಡಿದಂತೆ ಸ್ನೇಹ ಕೆನ್ನೆ ಮೇಲೆ ಒಂದು ಪೆಟ್ಟು ನೀಡ್ತು. ಅಷ್ಟೇ ಸ್ನೇಹ ಹಾರಿ ಸೋಫಾ ಎಡ್ಜ್ಗೆ ಅಣೆ ಚಚ್ಕೊಂಡು ಅಮ್ಮ ಅಂತ ಗಟ್ಟಿಯಾಗಿ ಅರ್ಚ್ತಾ ಕೂತು ಬಿಟ್ರೆ, ರಮಣಿ ಅವರು ರಾಮರೆಡ್ಡಿ ಅವರು ಶಾಕ್ ಆ್ಯಂಡ್ ಭಯದಿಂದ ಎದ್ದು ನಿಂತು ದೇವ್ ಅಂತ ಅರ್ಚಿದ್ರು. ಸ್ನೇಹ ಕರೆ ಕಣ್ತರ್ ಸಾನ್ವಿ ದೇವ್ನ ನಿಂತ ಆ್ಯಂಗಲ್ ನೋಡದೇ ಇರೋದ್ರಿಂದ ದೇವ್ ಹೊಡಿತಲೇ ಭಯದಿಂದ ಕಣ್ಣು ದೊಡ್ಡದು ಮಾಡಿ ಎದ್ದು ನಿಂತ್ಕೊಂಡ್ಬಿಟ್ಲು. ರಾಘವ್ ರೆಡ್ಡಿಯವ್ರು ಮಾತ್ರ
ಸ್ನೇಹ ಫ್ಯಾಮಿಲಿನ ನೋಡ್ತಿದ್ರು. ಅವರಲ್ಲಿಂದ ಕಥೆಯನ್ನು ನೆನಪಿಸ್ಕೊಂಡು ಲಂಡನ್ನಲ್ಲಿ ಒಂದು ವಿಲ್ದಾಲದಲ್ಲಿ ಕಿಂಗ್ ಸೈಜ್ ಬೆಡ್ರೂಮ್ನಲ್ಲಿ ತನ್ನ ಬಟ್ಟೆಗಳನ್ನೆಲ್ಲ ಹಾಕೊಳ್ತಿದ್ದಾರೆ. ದೇವ್ರ ಜೊತೆ ಮಾತಾಡಿದ ವ್ಯಕ್ತಿ ಇಷ್ಟರ ಒಳಗಡೆ ಬಂದರು. ಆ ವ್ಯಕ್ತಿ ತಾಯಿ ಬರುತ್ತಲೆ ಯಾಕೆ ಎದುರುಗಡೆ ಬ್ಯಾಗ್ ಇದ್ದ ಮನುಷ್ಯ ಕಾಣಿಸೋದ್ರಿಂದ ಎಲ್ಲಿಗಾದರೂ ಹೋಗ್ತಿದ್ಯಾ ಅಂತ ಕೇಳಿದ್ರು. ಹಾಂ ಮಾಮ್, ಇಂಡಿಯಾಗೆ ಇವತ್ತು ತುಂಬ ಇಂಪಾರ್ಟೆಂಟ್ ವಿಷಯ ತಿಳ್ಕೊಳ್ಬೇಕಾಗಿದೆ. ಅದು ತಿಳಿದ್ರೆ ಮಾತ್ರ ನಾನು ಪ್ರಶಾಂತವಾಗಿರೋದಕ್ಕೆ ಸಾಧ್ಯ. ಸೀರಿಯಸ್ ಆಗಿ ಹೇಳಿದ್ರೆ ಆ ವ್ಯಕ್ತಿ. ಸ್ನೇಹ ಒದೆ ತಿಂದು ದೇವ್ ಕಡೆ ಕೋಪದಿಂದ ನೋಡ್ತಾ, ಯಾಕೆ ನನಗೆ ಹೊಡೆದೆ ದೇವ್ ಅಂದ್ಲು. ಹೊಡಿಬೇಕಾ ಕೊಲ್ಲಬೇಕಾ? ಮತ್ತೆ ಸಾನ್ವಿ ಮೇಲೆ ಬ್ಲಿಂಗ್ ಮೇಲೆ ಹಾಕ್ತಿದ್ರೆ ನೋಡ್ತಾ ಇರ್ತೀನಿ ಅಂದ್ಕೊಂಡಿದ್ಯಾ? ನಾನೇ ಅಷ್ಟು ದಡ್ಡನಾಗಿ ಕಾಣಿಸ್ತಿದ್ದೀನ ನಿನ್ನ ಕಣ್ಣಿಗೆ? ನೀವು ಆಡೋ ಗೇಮ್ಸ್ಗೆ ಈಸಿಯಾಗಿ ಬಲಿಯಾಗ್ಬಿಡ್ತೀನಿ ಅಂದ್ಕೊಂಡಿದ್ದೀರಾ ಅಂತ ಮತ್ತೊಂದು ಕೆನ್ನೆಗೆ ಹೊಡೆದು ತುಟಿ ಹೊಡಿಯುವಂತ ಮಾಡಿ, ನಿಜ ಹೇಳು, ನೀನು ನಿಜ ಹೇಳ್ತಿದ್ರೆ ನಾನೇ ಹೇಳಿಸ್ತೀನಿ ಅಂತ ಬೆದರಿಸ್ತಾ. ದೇವ್ ಪರಿಚಯವಾದಾಗಿಂದ ಎಂದೂ ಅವನ್ನ ಹಾಗೆ ನೋಡೋ ಸ್ನೇಹ ಎದುರು ಹೋಗಿ, ನಿಜ ದೇವ್, ನಾನು ಹೇಳಿ ನಿಜ ಅಂತ ಹೇಳೋದಕ್ಕೆ ನೋಡ್ತಿದ್ರೆ ದೇವ್ ಕೋಪದಿಂದ ಸ್ನೇಹ ಕುತ್ತಿಗೆ ತನ್ನ ಕೈಯಲ್ಲಿ ಬಿಗಿದು, ನಿನ್ಗೆ ಗೊತ್ತು ನಂಗೆ ಸುಳ್ಳು ಹೇಳೋದಂದ್ರೆ ಅಸಹ್ಯ. ಅದೇ ಸುಳ್ಳಿನ ಮೂಲಕ ಸಾನ್ವಿ ನನ್ನ ದೃಷ್ಟಿಯಲ್ಲಿ ಮೋಸಗಾತಿಯಾಗಿ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಂಡೆ. ಅದಾಗದೇ ಇರೋದ್ರಿಂದ ಮತ್ತೊಂದು ಕತೆ ಅಂತ ಹೇಳಿದೆ. ಏನಂದ, ಸಾನ್ವಿಗೆ ನಾನಂದರೆ ಇಷ್ಟ ಎಂದು ನನ್ನನ್ನು ಬಿಟ್ಬಿಟ್ಟಿಯಾ? ನಾನೇನಾದರೂ ಅಷ್ಟು ಹುಚ್ಚನಾಗಿ ಕಾಣಿಸ್ತಿದ್ದೀನ? ನಿನ್ನ ಪರಿಚಯ ಆದಾಗಿಂದ ನಿನ್ನ ನೋಡ್ತಾನೆ ಇದ್ದೀನಿ. ನೀನು ಎಷ್ಟು ನನ್ನ ಮುಂದೆ ನಾರ್ಮಲ್ ಆಗಿರೋದಕ್ಕೆ ಪ್ರಯತ್ನಿಸಿದ್ರು ನಿನ್ನ ಸ್ವಾರ್ಥವನ್ನು ನಾನು ಗಮನಿಸಿದ್ದೀನಿ ಅವಾಗ. ಆದರೆ ಅದು ಪ್ರತಿ ಹುಡುಗಿಯರಲ್ಲಿ ಇರೋದೇ ಅಲ್ವಾ ಅಂತ ನಾರ್ಮಲ್ ಆಗಿ ತೆಗೆದುಕೊಂಡಿದ್ದೆ. ಆದರೆ ಈಗ ಅರ್ಥ ಆಗ್ತಿದೆ, ನಿನಗೆ ಬೇಕಾಗಿದ್ದು ನಾನು ನನ್ನ ಪ್ರೀತಿಯಲ್ಲ, ನನ್ನ ಆಸ್ತಿ ಅಂತ. ಅದಕ್ಕೆ ತಾನೇ ನನ್ನ ಟ್ರಾಪ್ನಲ್ಲಿ ಬಿಡಿಸ್ದೆ. ಮದುವೆವರೆಗೂ ತಂದು ಮದುವೆ ಪೀಠದ ಮೇಲೆ ನಮ್ಮ ಗೌರವ ತೆಗಿಬೇಕಂತ ಓಡೋದೆ. ಹೇಳು, ಇದೇ ನಿಜ ತಾನೇ ಅಂತ ಆವೇಶವಾಗಿ ಕೇಳಿದ. ಅಷ್ಟರ ಉಸಿರಾಡೋದಕ್ಕೂ ಆಗ ಸ್ನೇಹ ಕಣ್ಣು ಮೇಲಕ್ಕೆ ಹಾಕ್ತಿರೋದನ್ನು ನೋಡಿ ಸಾನ್ವಿ ಕಂಗಾಲಾಗಿ ದೇವನನ್ನು ಹಿಂದಿನಿಂದ ಹಾಕ್ಕೊಂಡು, ಬಿಟ್ಬಿಡಿ ಸ್ನೇಹ, ಅವ್ರನ್ನ ಬಿಡಿ, ಅವ್ರು ಸತ್ತು ಹೋಗೋಂತಿದ್ದಾರೆ ಅಂತ ಅರಿಸ್ತಾ ಇರೋದ್ರಿಂದ ದೇವ್ ಒಮ್ಮೆಲೆ ಸ್ನೇಹಳನ್ನು ಬಿಟ್ಟು ಸಾನ್ವಿ ಕಡೆ ತಿರುಗಿ ಆಶ್ಚರ್ಯದಿಂದ ಮುಖ ಇಟ್ಟರೆ ಸಾನ್ವಿ ಭಯದಿಂದ ದೇವ್ ಕಡೆ ನೋಡ್ತಾ, ಯಾಕೆ ಸ್ನೇಹ ಅವ್ರು ಹೇಳಿದ್ದೆ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ ನಿಮಗೆ? ಏನೋ ಅವ್ರು ಹೇಳಿದ್ದೆ ನಿಜ ಏನೋ, ನಾನು ನಿಮ್ಮನ್ನು ಇಷ್ಟಪಟ್ಟನೋ ಏನೋ, ಇದಕ್ಕೆ ಮದುವೆ ಮಾಡಿಕೊಂಡು ಏನೋ ಒಪ್ಕೊಳ್ಬೋದಲ್ವಾ? ಯಾಕ್ರಿ ಹೀಗೆ ಎಲ್ಲರನ್ನೂ ಹೊಡಿತಾ ಹೋಗೋದು, ಕೊಲ್ತಾ ಹೋಗೋದು? ನನಗಾಗಿ ನೀವು ಹೀಗೆ ಮಾಡೋದು ನನಗೆ ಇಷ್ಟ ಆಗ್ತಿಲ್ಲ ಅಂದ್ಲು. ಕರೆಕ್ಟ್ ಸಾನ್ವಿ, ನೀನು ಸರಿಯಾಗಿ ಹೇಳಿದೆ, ನೀನು ಹೇಳಿದ್ರೆ ನಿಜ. ಏನಂತ ಹೇಳಲೆ ಅಂತ ಸಾನ್ವಿ ಕೈ ಹಿಡಿದು ತನ್ನ ಮೇಲೆ ಇಳಕ್ಕೊಂಡು ಅವಳ ಕಣ್ಣುಗಳೊಳಗೆ ನೇರವಾಗಿ ನೋಡ್ತಾ, ನನ್ನನ್ನು ನೋಡಿ ಮೊದಲು ಕ್ಷಣ ನೀನು ನನ್ನ ಇಷ್ಟಪಟ್ಟೆ ಹೌದಲ್ವಾ ಅಂತ ಸೀರಿಯಸ್ ಆಗಿ ಕೇಳ್ದ. ಸಾನ್ವಿ ಅಡ್ಡಾದಿಡ್ಡಿಯಾಗಿ ತಲೆ ಆಡಿಸ್ತಿದ್ರೆ, ಬಾಯಿಂದ ಹೇಳು ಅಂತ ಗಂಭೀರ ಧ್ವನಿಯಲ್ಲಂದ. ಅಷ್ಟೇ. ಸಾನ್ವಿ ಭಯದಿಂದ ತಲೆ ಸಗ್ಸಿ ಇಲ್ಲ ಅಂತ ಕಷ್ಟಪಟ್ಟು ಗಂಟ್ಲು ಓಡದೆ ಹೇಳಿದ ತಕ್ಷಣ ದೇವ್ ಕೋಪದಿಂದ ಸಾನ್ವಿ ಕೆನ್ನೆ ಮೇಲೆ ಹೊಡೆಯೋದು ಕೈ ಎತ್ತಿ ಕೂಡ ಆ ಕಾಯಿಯನ್ನು ಕೆಳಗಿಳಿಸಿ, ಛೇ, ಹೇಗೆ ಸುಳ್ಳು ಹೇಳೋದಕ್ಕೆ ಸಾಧ್ಯ ಆಗ್ತದೆ ನಿನಗೆ? ನಿನ್ನ ಬಗ್ಗೆ ನನಗೆ ತಿಳಿಯದೆ ಅಂದ್ಕೊಂಡಿದ್ಯಾ? ಎಯಿಂದ ಝೆಡ್ವರೆಗೂ ಎಲ್ಲವನ್ನ ನಿನ್ನ ಬಗ್ಗೆ ತಿಳ್ಕೊಂಡಿದ್ದೀನಿ. ನನ್ನ ಹೆಂಡತಿ ಬಗ್ಗೆ ತಿಳ್ಕೊಳ್ಳಲಾಗದಷ್ಟು ದಡ್ಡ ಅಲ್ಲ. ಸ್ನೇಹ, ನೀನು ಯಾಕೆ ಮದುವೆ ಪೀಠದಿಂದ ಓಡ್ ಹೋದೆ ಅಂತ ಕೂಡ ತಿಳ್ಕೊಂಡೆ ನೀನು ಕರೆಸಿದ್ದು ಅಂತ ದೇವ್ ಸೆಕ್ಯೂರಿಟಿ ಕಾಲ್ ಮಾಡತ್ಲೆ ಸೆಕ್ಯೂರಿಟಿ ಒಬ್ಬ ಮನುಷ್ಯನ ಎಳ್ಕೊಂಡು ಬಂದು ದೇವ್ ಕಾಲುಗಳ ಮೇಲೆ ಎಸ್ತ. ಸ್ನೇಹ ಅವನ್ನ ನೋಡಿ ನಡುಗ್ ಹೋಗ್ತಿದ್ರೆ, ಇವನು ಹೇಳಿದಂತೆ ತಾನೇ ನೀನು ಮದುವೆ ಪೀಠಗಳಿಂದ ಓಡ್ ಹೋದೆ. ಅಷ್ಟೇ. ಸ್ನೇಹ ಎದುರು ಹೋಗಿ ದೇವ್ ಕಾಲುಗಳ ಮೇಲೆ ಬಿದ್ದು, ಸಾರಿ ದೇವ್, ಸಾರಿ, ಬೇಗ ಬಂದುಬಿಡೋಣ ಅಂದ್ಕೊಂಡೆ, ಆದರೆ ಆಗಲಿಲ್ಲ, ಮದುವೆ ನಡೆದು ಹೋಯಿತು. ನನಗಾಗಿ ನೀವು ವೆಯ್ಟ್ ಮಾಡ್ತಿರ್ತೀಯ ಅಂದ್ಕೊಂಡಿದ್ದೆ, ಆದರೆ ಈ ಸಾನ್ವಿ ಮಧ್ಯದಲ್ಲಿ ಬರ್ತಾಳೆ ಅಂತ ಗೊತ್ತಿರಲಿಲ್ಲ ಅಂತ ಬೇಕಂತಾನೆ ಇದೆಲ್ಲ ಮಾಡಿದ್ದಾಳೆ ಅಂತ ಆವೇಶವಾಗಿ ಮೇಲೆದ್ದ ತಕ್ಷಣ ದೇವ್ ಕೋಪದಿಂದ ಮತ್ತೊಮ್ಮೆ ಸ್ನೇಹ ಕೆನ್ನೆ ಮೇಲೆ ಗಟ್ಟಿಯಾಗಿ ಹೊಡೆದು, ಇದಕ್ಕಿಂತ ಹೆಚ್ಚು ಶಿಕ್ಷೆ ನೀಡೋದಕ್ಕಾಗ್ತಿಲ್ಲ ಹೆಣ್ಣುಮಗಳಂತ, ಇಲ್ದಿದ್ರೆ ನಿನ್ನನ್ನು ಇವತ್ತಿಗೆ ಇವನಿರೋ ಪರಿಸ್ಥಿತಿಗೆ ತರ್ತಿದ್ದೆ. ಯಾಕೆ ಹೋದೆ ಅಷ್ಟೊಂದು ಅತ್ಯವಸರ ಏನು ಬಂದಿತ್ತು? ನಿನ್ನ ಮಾತುಗಳಲ್ಲೇ ಹೇಳು. ನಾನು ಆಲ್ರೆಡಿ ನಿಜಾನ ತಿಳ್ಕೊಂಡಿದ್ದೀನಿ. ನೀನು ಹೇಳೋ ಮಾತುಗಳಲ್ಲಿ ಒಂದು ಸುಳ್ಳು ಬಂದರೂ ನಾನು ಪ್ರಮಾಣ ಮಾಡ್ತೀನಿ, ನಿನ್ನಮ್ಮ ಅಪ್ಪ ನೀನು ಭೂಮಿ ಮೇಲಂತೂ ಇರಲ್ಲ. ಒಂದು ವಾರ್ನಿಂಗ್ ನೀಡಿ ಸಾನ್ವಿಯೊಂದಿಗೆ ಸೋಫಾದಲ್ಲಿ ಕೂತು ಸಾನ್ವಿ ನಡುವನ್ನು ತನ್ನ ಕೈಯಲ್ಲಿ ಬಂಧಿಸಿ, ನೀನು ಬಿಟ್ಬಿಡ್ಬೇಕು ತಾನೇ? ಬಿಡ್ತೀನಿ, ಅಷ್ಟು ತರಾತುರಿ ಬೇಡ, ಎಲ್ಲದಕ್ಕೂ ಲೆಕ್ಕ ಆಮೇಲೆ ಬಿಡ್ತೀನಿ ಅಂತ ಗುಸುಗುಸಾಗಿ ಸಾನ್ವಿ ನಡುವನ್ನು ತನ್ನ ಕೈಯಲ್ಲಿ ಹಾಕಿ ಒತ್ತುತ್ತಲೇ ಇದ್ದ. ಇದೆಲ್ಲ ನೋಡ್ತಿದ್ರೆ ರಾಘವ್ ರೆಡ್ಡಿಯವರು ತಡೆಯೋ ಪೊಸಿಷನ್ ಇಲ್ಲ ಅಂತ ದೇವ್ ಕೋಪದ ಮುಂದೆ ನಡೆಯೋ ಸಿನಿಮಾವನ್ನು ನೋಡುವಂತ ಮೌನವಾಗಿ ನೋಡ್ತಿದ್ರು. ಅಷ್ಟರಲ್ಲಿ ನಡೆದಿದ್ದೆಲ್ಲ ತಿಳ್ಕೊಂಡಿದ್ರು ಮನೆಯವರು. ಭಯದಿಂದ ದೇವ್ ಕಡೆ ನೋಡ್ತಿದ್ರೆ ರಾಮ್ ರೆಡ್ಡಿಯವರು ಅಯೋಮಯವಾಗಿ ನೋಡ್ತಾ, ಏನಾಯ್ತು ಸ್ನೇಹ ಭಯದಿಂದ ತಲೆ ಸಗ್ಸಿ, ಅದು ಡ್ಯಾಡಿ ಅದು ಅಂತ ನಾಚ್ತಿದ್ರೆ, ಹೇಳು. ಇಡೀ ಮನೆ ರೀಸೌಂಡ್ ಬರುವಂತ ಗಟ್ಟಿಯಾಗಿ ಹರಿಸ್ತಾ ದೇವ್. ಅಷ್ಟೇ. ಸ್ನೇಹ ಎದರಿ ಬಾಯಿ ಬಿಟ್ಟು ತಾನು ಮಾಡಿದ್ದನ್ನು ಹೇಳಿದ್ಲು. ನಿಜಕ್ಕೂ ಏನಾಯ್ತು ಅಂದರೆ, ಸ್ನೇಹಾಗೆ ಮಾರ್ನಿಂಗ್ ಅಂದರೆ ತುಂಬ ಇಷ್ಟ. ಆ ಮಾರ್ನಿಂಗ್ ಒಳಗೆ ಹೋಗಬೇಕಂತ ತುಂಬ ಪ್ರಯತ್ನ ಮಾಡಿದಾಳೆ. ಆದರೆ ರಾಮ್ ರೆಡ್ಡಿಯವರು ದೊಡ್ಡದಾಗಿ ಆಸ್ತಿಗಳಿಲ್ಲದೆ, ಅದರಲ್ಲೂ ಇದ್ದ ಆಸ್ತಿಗಳು ಕೂಡ ಕರ್ಗೆ ಹೋಗೋದ್ರಿಂದ ಮಾರ್ನಿಂಗ್ ಒಳಗೆ ಹೋಗಬೇಕಂದ್ರೆ ಹಣ ಖರ್ಚು ಮಾಡಬೇಕಂತ ತಿಳಿದು ಕಷ್ಟದಿಂದ ತನ್ನ ಡ್ರೀಮನ್ನು ಬಿಟ್ಬಿಟ್ಟ ಸಮಯದಲ್ಲಿ ದೇವ್ ತನ್ನ ಜೀವನದೊಳಗೆ ಎಂಟರ್ ಆದ. ದೇವ್ನನ್ನು ತನ್ನ ಅಂದ ಚಂದಗಳಿಂದ ಬೀಳಿಸ್ಕೊಂಡೆ ಅಂದ್ಕೊಂಡು ದೇವ್ ಟ್ರಿಪ್ ಒಳಗೆ ಇಳಿದಿದ್ದಾಳೆ ಸ್ನೇಹ.
ದೇವ್ ತನ್ನನ್ನು ಪ್ರೀತಿಸ್ತಿದ್ದಾನೆ, ಅವನ ಆಸ್ತಿ ಮೂಲಕ ತಾನು ಅಂದ್ಕೊಂಡು ಪ್ರತಿಯೊಂದು ನಡೆಯುತ್ತೆ ಎಂಬ ಆಸೆಯಿಂದ ಬೇಗ ಮದುವೆ ಮಾಡ್ಕೊಳ್ಳೋಣ ಅಂತ ಕೇಳಿದ್ಲು. ಆದರೆ ದೇವ್ 1 ವರ್ಷ ಟೈಮ್ ಬೇಕಂತ ಕೇಳಿದ್ರಿಂದ ತಪ್ಪದೆ ಸರಿ ಅಂತ ಒಪ್ಕೊಳ್ದಿದ್ರೆ ಅನುಮಾನ ಬರುತ್ತೆ ಅಂತ. ಹಾಗಂತ ತನ್ನ ಡ್ರೀಮ್ ಬಿಟ್ಕೊಳ್ಳಲಾಗದೆ ಒಂದು ಕಡೆ ಓದಿನ ಹೆಸರು ಹೇಳಿ ಎಂಜಾಯ್ ಮಾಡಿದ್ಲೆ. ಮಾಡಲಿಂಗ್ ಆಗಿ ತುಂಬ ಥರ ಟ್ರೈ ಮಾಡಿದ್ಲು. ಹಾಗೆ ಒಂದು ಬಾರಿ ತನ್ನ ಕೈವರೆಗೆ ಬಂದು ಸಣ್ಣ ಅಡ್ವರ್ಟೈಸ್ಮೆಂಟ್ ಕೈ ಸಾರ್ ಹೋಗಿದ್ರಿಂದ ಫ್ರಸ್ಟ್ರೇಷನ್ನಲ್ಲಿದ್ಲು. ಆಗಲೇ ದೇವ್ ಮದುವೆ ಬಗ್ಗೆ ಟಾಪಿಕ್ ತಂದಿದ್ರಿಂದ ಸರಿ ಅಂತ ಒಪ್ಕೊಂಡ್ಳು. ಒಮ್ಮೆ ದೇವ್ ಜೊತೆ ಮದುವೆ ಆದರೆ ತನ್ನ ಡ್ರೀಮ್ ಫುಲ್ಫಿಲ್ ಮಾಡ್ಕೊಳ್ಳೋದು ಈಸಿ ಅಂತ ಅಂದ್ಕೊಂಡು. ಹಾಗೆ ಮದುವೆ ಪೀಠಗಳವರೆಗೂ ಬಂದ ಸಮಯದಲ್ಲಿ ಸಡನ್ನಾಗಿ ಒಬ್ಬ ಟಾಪ್ ಡೈರೆಕ್ಟರ್ ಅಸಿಸ್ಟೆಂಟ್ ತನಗೆ ಫೋನ್ ಮಾಡಿದ್ರಿಂದ ಸಂತೋಷವಾಗಿ ಬಂದು ಅವಕಾಶ ಬಿಟ್ಕೊಡಲಾಗದೆ ಮದುವೆಗೆ ಹೇಗಿದ್ರೂ ಸಮಯ ಇರೋದ್ರಿಂದ ಹೋಗಿ ಬೇಗನೆ ಬರ್ಬೋದು ಅಂದ್ಕೊಂಡು ಯಾರಿಗೂ ತಿಳಿದಂದು ಮುಂಜಾನೆ 4 ಗಂಟೆ ಸಮಯದಲ್ಲಿ ಮನೆಯಿಂದ ಹೊರಗೆ ಬಂದು ಮಾಡರ್ನ್ ಡ್ರೆಸ್ನ ಡೈರೆಕ್ಟರ್ ಅಸಿಸ್ಟೆಂಟ್ ಹೇಳಿದ ಪ್ಲೇಸ್ಗೆ ಹೋಗಿ ತಲುಪಿದ್ಲು. ಅಲ್ಲಿ ಡೈರೆಕ್ಟರ್ ಅಸಿಸ್ಟೆಂಟ್ ಇರೋದ್ರಿಂದ ಮುಖ ಸಿಂಡಿರಿಸಿ ನೀವೇನಿಲ್ಲಿ ಅಂತ ಕೇಳಿದ್ರೆ ಡೈರೆಕ್ಟರ್ ಅವ್ರನ್ನ ನಿಮ್ಮ ಜೊತೆ ಮಾತಾಡೋದಕ್ಕೆ ಹೇಳಿದ್ರು ಅಂತ ಹೇಳಿ ಸ್ನೇಹಳನ್ನ ಮೇಲಿಂದ ಕೆಳಗವರೆಗೂ ಆಸೆಯಿಂದ ನೋಡಿದ ಆ ಡೈರೆಕ್ಟರ್ ಅಸಿಸ್ಟೆಂಟ್ ಅವನ ನೋಟಕ್ಕೆ ಸ್ನೇಹ ಗರ್ವದಿಂದ ಸರಿ ಹಾಗಾದರೆ ಡೈರೆಕ್ಟರ್ ಅವ್ರು ಯಾವಾಗ ಬರ್ತಾರೆ ಅಂದರೆ ಈಗ ಅವ್ರು ಬ್ಯುಸಿ ಆಗ್ತಾರೆ, ಅವ್ರು ಬರೋವರೆಗೂ ಈ ರೂಮ್ನಲ್ಲಿ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಸ್ನೇಹಳನ್ನ ರೂಮ್ನಲ್ಲಿ ಕೂರಿಸಿ ತನಗೆ ಬೇಕಾದೆಲ್ಲ ನೀಡಿ ಅವನು ಹೊರಟು ಹೋದರೆ ಸ್ನೇಹ ಡೈರೆಕ್ಟ್ಗೆ ಕಾಯ್ತಾ ಟೈಮ್ ನೋಡ್ತಿದ್ಲು. ಇಷ್ಟರಲ್ಲಿ ಮದುವೆ ಸಮಯ ಹತ್ರ ಬರ್ತಿರೋದ್ರಿಂದ ಈಗೇನು ಮಾಡಬೇಕು, ಮೊದಲಿಗೆ ನನಗೆ ಮದುವೆ ಮುಖ್ಯ, ದೇವ್ ಜೊತೆ ಮದುವೆ ನಡೆದ ಮೇಲೆ ಏನಾದರೂ ಮಾಡ್ಕೊಳ್ಬಹುದು ಅಂದುಕೊಂಡು ಹೊರಗೆ ಹೋಗೋಣ ಎಂಬಂತೆ ಡೋರ್ವರೆಗೆ ಬರೋಷ್ಟರಲ್ಲಿ ಡೈರೆಕ್ಟ್ರು ಒಳಗೆ ಬರೋದ್ರಿಂದ ಅವನ್ನ ನೋಡಿ ಸರ್ ನಾನು ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ, ಈಗ ಅರ್ಜೆಂಟಾಗಿ ಹೋಗಬೇಕು ಅಂದ್ಲು. ಅವನು ಸ್ನೇಹ ಕೈ ಹಿಡ್ಕೊಂಡು ಈ ಚಾನ್ಸು ನೀನು ಮಿಸ್ ಮಾಡಿಕೊಂಡ್ರೆ ಲೈಫ್ ಲಾಂಗ್ ಈ ಫೀಲ್ಡ್ನಲ್ಲಿ ಹೆಜ್ಜೆ ಇಡಲಾರೆ ಮಿಸ್ ಸ್ನೇಹ, ನಾನು ಅಂದ್ಕೊಂಡ್ರೆ ಏನಾದರೂ ಮಾಡಬಲ್ಲೆ, ಸೊ ನಾನು ಹೇಳಿದಂತೆ 1 ಗಂಟೆ ನಂಗೆ ಟೈಮ್ ಕೊಡು, ನಾನು ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅನ್ನೋದ್ರಿಂದ ಸ್ನೇಹ ತಪ್ಪದೆ ಹೇಗಿದ್ರು ಮದುವೆಗೆ 2 ಗಂಟೆಗಳ ಟೈಮ್ ಇರೋದ್ರಿಂದ ಗಂಟೆಯಲ್ಲಿ ಮಂಟಪ ಕೊಟ್ಟು ಹೋಗ್ಬೋದು ಅಂದ್ಕೊಂಡು ಡೈರೆಕ್ಟರ್ ಎದುರುಗಡೆ ಕೂತ್ಲು. ಡೈರೆಕ್ಟರ್ ಸ್ನೇಹಾಳನ್ನ ಮೇಲಿಂದ ಕೆಳಗಿನವರೆಗೂ ನೋಡ್ತಾ ನಿನಗೆ ಅಡ್ವರ್ಟೈಸ್ಮೆಂಟ್ ಆಫರ್ ಅಲ್ಲ, ಡೈರೆಕ್ಟಾಗಿ ಟಾಪ್ ಹೀರೋ ಪಕ್ಕದಲ್ಲಿ ಹೀರೋಯಿನ್ ರೋಲ್ ನೀಡ್ತೀನಿ, ಆದರೆ ನನಗೇನು ಅಂತ ಕೇಳಿದ್ರು ಡೈರೆಕ್ಟರ್. ಅಂದರೆ ಅಂತ ಸ್ನೇಹ ಅನುಮಾನವಾಗಿ ಕೇಳಿದ್ರೆ ಡೈರೆಕ್ಟರ್ ಸ್ನೇಹಾಳನ್ನ ಮೇಲಿಂದ ಕೆಳಗಿನವರೆಗೂ ನೋಡ್ತಾ ನನಗೆ ನೀನು 1 ರಾತ್ರಿ ಬೇಕು, ನನ್ನ ಜೊತೆ 1 ರಾತ್ರಿ ನೀನಿದ್ರೆ ನೀನು ಅಂದ್ಕೊಂಡು ಪೊಸಿಷನ್ ನಿನಗೆ ಬರುತ್ತೆ, ಬರ್ತೀಯಾ ಅಂತ ಕೇಳ್ದ. ಅಷ್ಟೇ ಸ್ನೇಹ ಕೋಪದಿಂದ ಏಯ್ ಏನು ಹೇಳ್ತಿದ್ಯಾ, ನಾನು ಯಾರು ಗೊತ್ತಾ, ದಿ ಗ್ರೇಟ್ ಇಂಡಸ್ಟ್ರಿಯಲಿಸ್ಟ್ ದೇವ್ಗೆ ಹಾಗೋ ಹೆಂಡ್ತಿ, ಅಂತಹ ನನ್ನೊಂದಿಗೆ ಇಷ್ಟೊಂದು ವಲ್ಗರಾಗಿ ಮಾತಾಡ್ತೀಯಾ, ನಿನ್ನ ವಿಷಯ ನೋಡ್ಕೊತೀನಿ ಅಂತ ಆವೇಶವಾಗಿ ಹೊರಗೆ ಹೋಗ್ಬೇಕಂದ್ಕೊಂಡ್ಳು. ಆದರೆ ಅಷ್ಟರಲ್ಲಿ ಡೋರ್ ಹತ್ರ ನಿಂತಿದ್ದ 6 ಅಡಿ ಮನುಷ್ಯ ನಿಂತಿರೋದನ್ನು ನೋಡಿ ಹುಬ್ಬು ಗಂಟು ಹಾಕಿ ನೀನು ಯಾವನು, ಮೊದಲಿಗೆ ಪಕ್ಕಕ್ಕೆ ಹೋಗು, ನಾನು ಹೋಗಬೇಕಂದ್ರೆ ಅವಳನ್ನು ಸ್ನೇಹಳನ್ನ ಒಳಗಡೆ ತಳ್ಳಿ ಕ್ಷಮಿಸಿ ಮಿಸ್ ಅಂತ ಡೈರೆಕ್ಟರ್ನೊಂದಿಗೆ ಹೊರಗೆ ಹೋಗ್ತಾ ಡೈರೆಕ್ಟರ್ ಹೇಳಿದಂತೆ ಕೇಳಿದ್ರೆ ನಿಂಗೆ ಲಾಭ, ಆದರೆ ಇಲ್ದಿದ್ರೆ ಏನೂ ಇಲ್ಲ ಅಂತ ಸ್ನೇಹಳನ್ನ ರೂಮ್ನಲ್ಲಿ ಬಂದಿಸಿ ಡೋರ್ ಲಾಕ್ ಮಾಡಿ ಹೊರಟೋದ. ಸ್ನೇಹ ಶಾಕ್ನಿಂದ ಅಂದರೆ ಇವ್ರು ಬೇಕಂತ ನನ್ನ ಟ್ರ್ಯಾಪ್ ಮಾಡಿದ್ರು, ಅಯ್ಯೋ ಅಂತ ತಲೆ ಹಿಡ್ಕೊಂಡು ಯಾವುದಾದ್ರೂ ದಾರಿ ಸಿಗುತ್ತಾ ಅಂತ ರೂಮ್ ಪೂರ್ತಿ ನೋಡಿದ್ಲು. ಆದರೆ ಕಬ್ಬಿಣದ ಕಂಬಿಗಳಿರೋದ್ರಿಂದ ಎಲ್ಲೂ ತಪ್ಪಿಸ್ಕೊಳ್ಳೋ ಮಾರ್ಗ ಇಲ್ಲ ಅಂತ ಅರ್ಥ ಆಗಿ ಬೇಕಂತಲೇ ಟ್ರ್ಯಾಪ್ ಮಾಡಿದ್ರಲ್ಲ ಅಂತ ಆವೇಶದಿಂದ ಡೋರ್ ತಟ್ಟತ್ಲೇ ಇದ್ಲು. ಹಾಗೆ ಗಂಟೆ ನಂತರ ಡೋರ್ ಓಪನ್ ಆಗುತ್ತಲೇ ಎದುರಿಗಿದ್ದ ವೇಟರ್ ಕೆನ್ನೆ ಪಟಾಯಿಸಿ ನಿನ್ನ ವಿಷಯ ಆಮೇಲೆ ಹೇಳ್ತೀನಿ ಅಂತ ಹೇಳಿ ಗಡಿಬಿಡಿಯಾಗಿ ಹೊರಗೆ ಬಂದು ತನಗೆ ಆಟೋ ಸಿಕ್ಕಿದ್ರಿಂದ ಆಟೋದಲ್ಲಿ ಮಂಟಪಕ್ಕೆ ಹೊರಟ್ಲು. ಅದೇ ಸಮಯದಲ್ಲಿ ಮಂಟಪದಲ್ಲಿ ಸಾನ್ವಿ ಮದುವೆ ಪೀಠಗಳ ಮೇಲೆ ಕೂತಿದ್ಲು. ಹಾಗೆ ಟ್ರಾಫಿಕ್ನಲ್ಲಿ ಮಂಟಪಕ್ಕೆ ಸೇರೋಷ್ಟು ಸಾನ್ವಿ ದೇವ್ ಹೆಂಡತಿಯಾಗಿ ಪ್ರಪಂಚಕ್ಕೆ ತಿಳಿಯೋದ್ರಿಂದ ಶಾಕ್ ಆಗಿ ಹೇಗಾದರೂ ದೇವನನ್ನು ತನ್ನ ಸ್ವಂತ ಮಾಡ್ಕೊಳ್ಬೇಕಂತ ಫಿಕ್ಸ್ ಆಗಿ ನಡೆದಿದ್ದೆಲ್ಲ ಸಾನ್ವಿ ಸೈಡ್ ಹಿಡಬೇಕಂತ ಹಾಗೆ ಮಾತಾಡಿದೆ. ಇದು ನಡೆದಿದ್ದು ದೇವ್ ಇವನು ಬೇಕಂತಾರೆ ನನ್ನ ಟ್ರ್ಯಾಪ್ ಮಾಡಿದ್ರು, ನಾನು ಬೇಕಂತ ಹೋಗಲಿಲ್ಲ, ಐ ಆಮ್ ರಿಯಲಿ ಸಾರಿ, ನನ್ನ ಕ್ಷಮಿಸು ಅಂತ ಕೇಳ್ತಿದ್ರೆ ದೇವ್ ಅಲ್ಲಿ ಕಡ್ದ.